ವಿದ್ಯಾರ್ಥಿಗಳೇ, ಇಂದು ನಿಮಗೆ ಒಂದು ಉತ್ತಮವಾದ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅದ್ಯಾವುದು ಅಂದರೆ, ಯಾರೆಲ್ಲ PUC ಮುಗಿಸಿರೋ ಅಂಥವ್ರು, ಸೈನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಅಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಅಂಥ ಒಂದು ಉತ್ತಮವಾದ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಅದು ಯಾವುದು ಅಂದರೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಅಂತ ಇದೆ, ಟಿಸ್ ಅಂತ ಹೇಳಿ ಕರೀತಾರೆ. ಇದು ಒಂದು ಇಂಡಿಯಾದ ಟಾಪ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್, ಸೈಕಾಲಜಿ, HRM, ಲೇಬರ್ ರಿಲೇಷನ್ನು, ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಮತ್ತು ಡೆವಲಪ್ಮೆಂಟ್ ಸ್ಟಡೀಸ್ಗೆ ಒಂದು ಉತ್ತಮವಾದ ಕಾಲೇಜ್ ಇದಾಗಿದೆ. ಇದು ಎಸ್ಟಾಬ್ಲಿಷ್ ಆಗಿರೋದು 1936 ಇದು ಒಂದು ಡೀಮ್ಡ್ ಯೂನಿವರ್ಸಿಟಿ ಅಂಡರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಟಿಸ್ HRM ಅನ್ನೋದು ಈಕ್ವಲ್ ಟು ಟಾಪ್ MBA ಕಾಲೇಜ್ ಅಂತಲೂ ಕರೀತಾರೆ. ಲೋಯರ್ ಫೀಸಲ್ಲಿ ಹೈ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಸಿಗೋ ಅಂಥ ಒಂದು ಉತ್ತಮವಾದ ಕಾಲೇಜು ಸಹ ಇದಾಗಿದೆ. ಒಂದು ಎಕ್ಸಲೆಂಟ್ ಸೋಷಿಯಲ್ ಇಂಪ್ಯಾಕ್ಟ್ ಕ್ಯಾರಿಯರ್ ಇದೆ. ಟಾಪ್ ಟೈರ್ HR ಪ್ರೋಗ್ರಾಮ್ ನಡೀತದೆ. ಅಫೋರ್ಡಬಲ್ ಫೀಸ್ ಇದೆ. ಸ್ಟ್ರಾಂಗ್ ಫೀಲ್ಡ್ ವರ್ಕ್ ಇದೆ. ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇದೆ. ಹೈ ರೆಪ್ಯುಟೇಷನ್ ಇನ್ ಇಂಡಿಯಾ ಆ್ಯಂಡ್ ಅಬ್ರಾಡಲ್ಲಿದೆ. ಸ್ಟ್ರಾಂಗ್ ಕನೆಕ್ಷನ್ ವಿತ್ NGOs, ಗೌರ್ಮೆಂಟ್ ಆರ್ಗನೈಸೇಷನ್ನು, ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿದೆ. ಒಂದು ಹೊಸ ಸ್ಕೂಲ್ ಫೋಕಸ್ಡ್ ಆನ್ ಡಾಟಾ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಸೋಷಿಯಲ್ ಸೈನ್ಸ್ ಅಂತಲೂ ಕರೀತಾರೆ. ಒಂದು ಹೈ ಕ್ವಾಲಿಟಿ ಅಕಾಡೆಮಿಕ್ ರಿಸರ್ಚು ಮತ್ತು ಸೋಷಿಯಲ್ ಇಂಪ್ಯಾಕ್ಟ್ ಇರೋಂಥ ಒಂದು ಇನ್ಸ್ಟಿಟ್ಯೂಟು. ಒಟ್ಟು ನಮ್ಮ ಇಂಡಿಯಾದಲ್ಲಿ ಇದು 4 ಕಡೆ ಇದೆ. ಬಾಂಬೆನಲ್ಲಿದೆ, ತುಲ್ಜಾಪುರಲ್ಲಿದೆ, ಗುವಾಹಟಿ ಮತ್ತು ಹೈದರಾಬಾದ್. ಈ ಥರ 4 ಕಡೆ ಇದರ ಬ್ರಾಂಚಸ್ ಇದೆ. ಇಲ್ಲಿ ಯಾವ್ಯಾವೆಲ್ಲ ಕೋರ್ಸ್ ಇದೆ ಅಂತ ಬಂದಾಗ, ಅಂಡರ್ ಗ್ರ್ಯಾಜುಯೇಟ್ಗೆ ಒಂದು ಬ್ಯಾಚುಲರ್ ಆಫ್ ಸೋಷಿಯಲ್ ಸೈನ್ಸ್, ಬ್ಯಾಚುಲರ್ ಆಫ್ ಸೈನ್ಸ್ ಆ್ಯಂಡ್ ಇನ್ ಅನಾಲಿಟಿಕ್ಸ್ ಆ್ಯಂಡ್ ಸಸ್ಟೈನಬಿಲಿಟಿ ಸ್ಟಡೀಸು, ಬ್ಯಾಚುಲರ್ ಇನ್ ಸೋಷಿಯಲ್ ಸೈನ್ಸ್ ಅಂತೇಳಿ 3 ಥರದ ಕೋರ್ಸಸ್ ಇದೆ. ಈ ಡ್ಯೂರೇಷನ್ಸ್ ಎಲ್ಲ ಬಂದು ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ ಆದರೆ 4 ಇಯರ್ಸ್ ಇರುತ್ತೆ. ಸಪೋಸ್ ಇದೇ ಕಾಲೇಜಲ್ಲಿ ನೀವೇನಾದ್ರು PG ಮಾಡ್ತೀನಿ ಅಂದರೆ 2 ಇಯರ್ಸ್ ಇರುತ್ತೆ. PhD ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಮತ್ತು ಡಿಪ್ಲೊಮೊ, ಸರ್ಟಿಫಿಕೇಟ್ ಕೋರ್ಸಸ್ಸು ಸಹ ಈ ಕಾಲೇಜಲ್ಲಿ ಇರ್ತದೆ. ಎಲಿಜಿಬಿಲಿಟಿ ಬಂದು ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ಗೆ ಏನಾದ್ರು ಸೇರ್ಕೋಬೇಕು ಅಂದರೆ ನೀವು 12th ಪಾಸ್ ಆಗಿರಬೇಕು. ಸೈನ್ಸು ಆದರೂ ಸರಿ, ಕಾಮರ್ಸು, ಆರ್ಟ್ಸ್ ಯಾವುದಾದ್ರೂ ಓದೋವಂಥ ಅವಕಾಶ ಇದೆ. ಅದೇ PG ಮಾಡಬೇಕು ಅಂದರೆ ಡಿಗ್ರಿ ಆಗಿರಬೇಕು. ಏಜ್ ಬಂದು 20 ಇಯರ್ಸು, 22 ಇಯರ್ಸು OBC ಅವ್ರಿಗೆ, SC ST 24 ಇಯರ್ಸ್ ಅವರು ಸೇರ್ಕೋಬೋದು. ಫೀಸ್ ತುಂಬ ಕಮ್ಮಿ ಇರುತ್ತೆ. ವರ್ಷಕ್ಕೆ 60,000ದಿಂದ 1.5 ಲಕ್ಷದವರೆಗೆ. ಅಂದರೆ ಕೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮಿನಿಮಮ್ ಅಂದರೆ ಒಂದು 60,000, ಮ್ಯಾಕ್ಸಿಮಮ್ ಅಂದರೆ 1.5 ಲಕ್ಷದಲ್ಲಿ ಮುಗಿಯುವಂಥ ಒಂದು ಕೋರ್ಸ್ ಇದಾಗಿದೆ. ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಯಾವ ಥರ ಇದೆ ಅಂದರೆ, ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ನ ಬರೀಬೇಕು, CUTನ. ಅದರಲ್ಲಿ ಬರೋ ಸ್ಕೋರ್ ಮುಖಾಂತರ ಶಾರ್ಟ್ ಲಿಸ್ಟ್ ಮಾಡಿ ಒಂದು ಇಂಟ್ರ್ಯೂ ಮುಖಾಂತರ ಸೆಲೆಕ್ಷನ್ ಮಾಡ್ಕೊತಾ ಹೋಗ್ತಾರೆ. ಇದರಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಅಂತ ಬಂದಾಗ, ರಿಜಿಸ್ಟ್ರೇಷನು ಜನವರಿ ಫೆಬ್ರವರಿನಲ್ಲಿ ಸ್ಟಾರ್ಟ್ ಆಗುತ್ತೆ. ಕ್ಲೋಸ್ ಡೇಟು ಅರೌಂಡ್ ಫೆಬ್ರವರಿನಲ್ಲಿ ಬರುತ್ತೆ. ಎಕ್ಸಾಮ್ ಡೇಟು ಮೇನಲ್ಲಿ ನಡೀತದೆ. ರಿಸಲ್ಟ್ ಡೇಟ್ ಬಂದು ಜೂನಲ್ಲಿ ಇರ್ತದೆ. ಅದೇ ರೀತಿ ಮೆರಿಟ್ ಲಿಸ್ಟು ಜುಲೈಯಲ್ಲಿ ಬಿಡ್ತಾರೆ. ಅಕಾಡೆಮಿಕ್ ಎಲ್ಲ ಆಗಸ್ಟಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಇದರಲ್ಲಿ ಕಟ್ ಆಫ್ ಎಲ್ಲ ಯಾವ ಥರ ಬರಬೇಕು ಅಂತಂದರೆ, ಜನರಲಲ್ಲಿ ಕ್ಯಾಟಗರಿನಲ್ಲಿ ಏನಾರು ಬರಬೇಕು ಅಂದರೆ 100 ಮಾರ್ಕ್ಸ್ಗೆ 60 to 65 ಇರಬೇಕು. OBCನಲ್ಲಿ 55ಇಂದ 60 ಇರಬೇಕು. EWSಗೆ 60 ಇರಬೇಕು. SC ST ಆಗಿದ್ದರೆ 50ಇಂದ 55 ಒಳಗಡೆ ಮಾರ್ಕ್ಸ್ ತಗೊಂಡ್ರೆ ಸಾಕು, ಅಲ್ಲಿ ಸೆಲೆಕ್ಷನ್ ಆಗೋ ಅವಕಾಶ ಸಿಗುತ್ತೆ. ಈ ಇದರಲ್ಲಿ ಯಾವ್ಯಾವ CUETನಲ್ಲಿ ಯಾವ್ಯಾವ ಪೇಪರ್ನ ನೀವು ಬರೀಬೇಕಾಗುತ್ತೆ ಅಂದರೆ, CUET ಜನರಲ್ ಟೆಸ್ಟ್ ಪೇಪರ್ ಅಂತ ಬರುತ್ತೆ, ಅದನ್ನು ಅಟೆಂಡ್ ಮಾಡಬೇಕು. ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಬರುತ್ತೆ, ಅದನ್ನು ಅಟೆಂಡ್ ಮಾಡಬೇಕು. ಮತ್ತು ನೀವು ತಗೊಳ್ಳೋ ಡೊಮೈನ್ ಸಬ್ಜೆಕ್ಟ್ ಯಾವ್ಯಾವ್ದಿದೆ ನೋಡಿಕೊಂಡು ಅಷ್ಟು ಪೇಪರ್ನ ಸೆಲೆಕ್ಟ್ ಮಾಡಿಕೊಂಡು CUETನಲ್ಲಿ ಎಕ್ಸಾಮ್ನಲ್ಲಿ ಆ ಪೇಪರ್ ಸೆಲೆಕ್ಟ್ ಮಾಡಿಕೊಂಡು ನೀವು ಎಕ್ಸಾಮ್ ಬರೀಬೇಕಾಗ್ತದೆ. ಪ್ಲೇಸ್ಮೆಂಟ್ ಅಂತ ಬಂದಾಗ 100% ಪ್ಲೇಸ್ಮೆಂಟ್ ಇದೆ. ಒಂದು ಉತ್ತಮವಾದ ಪ್ಲೇಸ್ಮೆಂಟ್ ಇರೋ ಅಂಥ ಒಂದು ಇನ್ಸ್ಟಿಟ್ಯೂಟ್ ಇದು. ಅವರೇಜ್ ಪ್ಯಾಕೇಜ್ ಬಂದು 20ರಿಂದ 25 ಲಕ್ಷ ಇದೆ. ಹೈಯೆಸ್ಟ್ ಪ್ಯಾಕೇಜ್ ಬಂದು 30ರಿಂದ 40-50 ಲಕ್ಷದವರೆಗೂ ಹೋಗೋ ಅವಕಾಶ ಇರ್ತದೆ. ಟಾಪ್ ರಿಕ್ರೂಟರ್ಸ್ ಯಾರ್ಯಾರು ಬರ್ತಾರೆ ಇಲ್ಲಿ ಅಂತಂದರೆ, ಟಾಟಾ ಗ್ರೂಪ್ಸ್ ಇದೆ, ಡೆಲೈಟ್ ಇದೆ, ಅಸೆಂಚರು, ಯುನಿಸೆಫು, WHO ಪ್ರಾಜೆಕ್ಟ್ಸು, NGOಸು, ಇನ್ಫೋಸಿಸು, ಆದಿತ್ಯ ಬಿರ್ಲಾ ಗ್ರೂಪ್ಸ್, ರಿಲಯನ್ಸ್, ಹಿಂದೂಸ್ತಾನ್ ಅನ್ಲಿವರ್ ಆ್ಯಂಡ್ ಮೋರ್. ಇನ್ನು ಹೆಚ್ಚು ಕಂಪ್ನಿಗಳು ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನಿಗೆ ಬರ್ತವೆ. ಏನೆಲ್ಲ ಕ್ಯಾರಿಯರ್ ಆಪರ್ಚುನಿಟೀಸ್ ಇರುತ್ತೆ ಅಂದರೆ, HR ಮ್ಯಾನೇಜರ್ ಆಗ್ಬೋದು, NGO ಸೋಷಿಯಲ್ ಸೆಕ್ಟರ್ ಪ್ರೋಗ್ರಾಮ್ ಆಫೀಸರ್ ಆಗ್ಬೋದು, ಫೀಲ್ಡ್ ಕೋಆರ್ಡಿನೇಟರ್ ಅಂತ ಕರೀತಾರೆ, ಟ್ಯಾಲೆಂಟ್ ಸ್ಪೆಷಲಿಸ್ಟ್, HR ಬಿಸ್ನೆಸ್ ಪಾರ್ಟ್ನರ್, ಇಂಡಸ್ಟ್ರಿಯಲ್ ರಿಲೇಷನ್ ಮ್ಯಾನೇಜರ್, ಗೌರ್ಮೆಂಟ್ ಆ್ಯಂಡ್ ಪಾಲಿಸಿ ರೋಲ್ಸು, CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಬರುತ್ತೆ. ರಿಸರ್ಚ್ ಕಡೆನೂ ಹೋಗ್ಬೋದು ಮತ್ತು ಅಕಾಡೆಮಿಕ್ಸಲ್ಲೂ ಇನ್ನೂ ಮುಂದುವರಿಬೋದು. ಈ ಥರ ತುಂಬ ಹೆಚ್ಚು ಅಪಾರ್ಚುನಿಟೀಸ್ ಇರೋವಂಥ ಒಂದು
ಇಲ್ಲಿ ಸ್ಕಾಲರ್ಶಿಪ್ಸ್ ಎಲ್ಲ ಏನೇನು ಇರ್ತದೆ ಅಂತ ಬಂದಾಗ ಆರ್ಟಿಸ್ಟ್ ಸ್ಟೂಡೆಂಟ್ ಏಡ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ವರ್ಷಕ್ಕೆ 12ರಿಂದ 50,000ವರೆಗೂ ಸ್ಕಾಲರ್ಶಿಪ್ ಕೊಡ್ತಾರೆ. ಅದೇ ಟಾಟಾ ಟ್ರಸ್ಟ್ ಸ್ಕಾಲರ್ಶಿಪ್ ಅಂತ ಇದೆ, ಅದರಲ್ಲೂ ತಗೋಬೋದು. ಗೌರ್ಮೆಂಟ್ ಸ್ಕಾಲರ್ಶಿಪ್ಸು ಸಿಗ್ತವೆ, ಟ್ಯೂಷನ್ ಫೀಸು ರಿಯಂಬರ್ಸ್ಮೆಂಟ್ ಆಗುತ್ತೆ. ಎಕ್ಸ್ಟರ್ನಲ್ ಸ್ಕಾಲರ್ಶಿಪ್ಸ್ ಅಂತ ಬಂದಾಗ ತಕ್ಷಿಲ್ ಫೌಂಡೇಶನ್ ಸ್ಕಾಲರ್ಶಿಪ್ ಸಿಗುತ್ತೆ, ಕಗ್ನೆಂಟ್ ಫೌಂಡೇಶನ್ ಸ್ಕಾಲರ್ಶಿಪ್ಪು, JM ಫೈನಾನ್ಷಿಯಲ್ ಫೌಂಡೇಶನ್ ಸ್ಕಾಲರ್ಶಿಪ್ಪು, ಸ್ಪೆಷಲ್ ಸ್ಕಾಲರ್ಶಿಪ್ಸ್ ಸಿಗ್ತವೆ. ಬ್ರಿಡ್ಜ್, ಏಕಲವ್ಯ ಸ್ಕಾಲರ್ಶಿಪ್ ಅಂತೇಳಿ 75,000ವರೆಗೂ ಕೊಡ್ತಾರೆ. ಡೇವಿಡ್ ಬಂಡಿ ಸ್ಕಾಲರ್ಶಿಪ್ ಅಂತೇಳಿ ಅಪ್ ಟು 1 ಲ್ಯಾಕ್ವರೆಗೂ ಸ್ಕಾಲರ್ಶಿಪ್ ಕೊಡ್ತಾರೆ. ಇದು ಒಂದು ಉತ್ತಮವಾದ ಕಾಲೇಜು. ಯಾರೆಲ್ಲ PUC ಮುಗಿಸಿರೋ ಅಂಥ ವಿದ್ಯಾರ್ಥಿಗಳು 100% ಪ್ಲೇಸ್ಮೆಂಟ್ ಬೇಕಿದ್ರೆ ಈ ಕಾಲೇಜಿಗೆ ಸೇರ್ಕೋಬೋದು. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಅಂತೇಳಿ ಒಂದು ಇಂಡಿಯಾಗೆ ನಂಬರ್ 1 ಇನ್ಸ್ಟಿಟ್ಯೂಟು ಇನ್ ಸೋಷಿಯಲ್ ಸೈನ್ಸ್, ಸೋಷಿಯಲ್ ವರ್ಕ್. ಇದರಲ್ಲಿ 1936 ಸ್ಟಾರ್ಟ್ ಆಗಿರೋ ಅಂಥದ್ದು ಒಂದು ಟಾಪ್ MBA ಇನ್ಸ್ಟಿಟ್ಯೂಟ್ ಅಂತಲೂ ಕರೀತಾರೆ. ಒಟ್ಟು 4 ಕಡೆ ನಮ್ಮ ಇಂಡಿಯಾದಲ್ಲಿದೆ. ಮುಂಬೈ, ತಜ್ಲಲ್ಪುರ್, ಗೌಹಾಟಿ, ಹೈದರಾಬಾದು, ಈ ಥರ ಇದೆ. ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕಿಗಾದರೂ ಜಾಯ್ನ್ ಆಗ್ಬೋದು. 3 ಥರ ಇದೆ: ಸೋಷಿಯಲ್ ಸೈನ್ಸು, ಸೋಷಿಯಲ್ ವರ್ಕು, ಸೈನ್ಸ್ ಅನಾಲಿಟಿಕ್ಸ್ ಆ್ಯಂಡ್ ಸಸ್ಟೈನಬಿಲಿಟಿ ಸ್ಟಡೀಸ್ ಅಂತೇಳಿ. ಇದರಲ್ಲಿ ಯಾವುದಕ್ಕೆ ಬೇಕಾದರೂ ನೀವು ಸೇರ್ಕೋಬೋದು. ಇದು ಒಂದು 4 ಇಯರ್ಸ್ ಡಿಗ್ರಿ, 100% ಜಾಬ್ ಪ್ಲೇಸ್ಮೆಂಟ್ ಸಿಗೋ ಅಂಥದ್ದು. ಆವ್ರೇಜ್ ಪ್ಯಾಕೇಜ್ ಬಂದು 20ರಿಂದ 25 ಲಕ್ಷ ಇದೆ. ಹೈಯೆಸ್ಟ್ ಬಂದು 30ಕ್ಕೂ ಹೆಚ್ಚು ಇರೋ ಅಂಥ ಒಂದು ಟಾಪ್ ರಿಕ್ರೂಟರ್ಸ್ ಕಾಲೇಜ್ ಸಹ ಇದು ಆಗಿದೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಈ ಕಾಲೇಜಿಗೆ ಜಾಯಿನ್ ಆಗ್ಬೋದು. ನೋಡಿಕೊಂಡು ಎಕ್ಸಾಮ್ನಲ್ಲಿ CUET ಎಕ್ಸಾಮ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಪೇಪರ್ಸ್ಗಳನ್ನ ತೊಗೊಂಡು ಬರೀಬೋದು. ಥ್ಯಾಂಕ್ ಯು.